ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇನ್ನು ಮೊನ್ನೆ ಅಷ್ಟೇ ಇಲ್ಲಿ ತ್ರಿವಿಕ್ರಮ್ ಅವರು ಮತ್ತು ಭವ್ಯ ಗೌಡ ಅವರು ಒಂದು ವಿಡಿಯೋ ವೈರಲ್ ಆಗಿತ್ತು. ಇಲ್ಲಿ ತ್ರಿವಿಕ್ರಮ್ ಅವರು ಭವ್ಯ ಗೌಡ ಅವರಿಗೆ ಪ್ರಪೋಸ್ ಮಾಡಿದ್ರು. ಇನ್ನು ಈ ವಿಚಾರದ ಬಗ್ಗೆ ಹೆಚ್ಚಾಗಿ ಕ್ಲಿಯಾರಿಟಿ ಸಿಕ್ಕಿರಲಿಲ್ಲ. ಇನ್ನು ಇದ್ರ ಬಗ್ಗೆ ಚೈತ್ರಾ ಕುಂದಾಪುರ್ ಅವರು ಇಲ್ಲಿ ಮಾತಾಡಿದ್ದಾರೆ. ಭವ್ಯ ಮತ್ತು ತ್ರಿವಿಕ್ರಮ್ ಬಗ್ಗೆ ನಾನು ಮಾತಾಡೋದು ಎಷ್ಟು ಸರಿನೋ ತಪ್ಪೋ ಗೊತ್ತಿಲ್ಲ, ಆದರೆ ಇದು ಅವರ ಹೊರಗಿನ ಬದುಕಿನ ಬಗ್ಗೆ ಒಂದು ದೊಡ್ಡ ಪ್ರಶ್ನೆ ಉಳಿಯುತ್ತೆ. ಇದು ಟೆಲಿಕಾಸ್ಟ್ ಆಗಿಲ್ಲ ಅಂತ ಅಂದ್ಬಿಟ್ಟು ಅನ್ಸುತ್ತೆ. ಭವ್ಯ ಜೊತೆ ತ್ರಿವಿಕ್ರಮ್ ಏನು ಮಾತಾಡಿದ್ರು ಅದಾದಮೇಲೆ ಇಡೀ ರಾತ್ರಿ ಬಂದ್ಬಿಟ್ಟು ಇಲ್ಲಿ ತ್ರಿವಿಕ್ರಮ್ ಅವರು ಚೈತ್ರಾ ಅವ್ರ ಹತ್ರ ಮಾತಾಡಿದ್ರಂತೆ. ಅಕ್ಕ, ನಾನು ಇಷ್ಟು ದಿನಗಳ ನಂತರ ಭವ್ಯಾಗಿ ಹೇಳಿದ್ದೀನಿ, ಆಟಕ್ಕೆ ಅಡ್ಡಿ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಈ ಒಂದು ವಿಷಯನ ಹೇಳಿರಲಿಲ್ಲ. ಮನೆಯಿಂದ ಈಚೆ ಹೋದ್ಮೇಲೆ ನಾನು ಸ್ವಲ್ಪ ಸಮಯ ಕೊಡ್ತೀನಿ ಅಂತಂದ್ಬಿಟ್ಟು ಕೂಡ ಇಲ್ಲಿ ಮಾತಾಡಿದ್ದೀನಿ. ಕೆಲವೊಂದು ವಿಚಾರಗಳನ್ನ ನಾವು ಚರ್ಚೆ ಕೂಡ ಮಾಡಿದ್ದೀವಿ, ಆದರೆ ಅದು ವೈಯಕ್ತಿಕ ಜೀವನದ ಬಗ್ಗೆ ಆಗಿರುವ ಕಾರಣ ಅದರ ಬಗ್ಗೆ ಈಗ ಮಾತಾಡೋದು ಸೂಕ್ತ ಅಲ್ಲ ಅಂತ ಕೂಡ ನಾನಿಲ್ಲಿ ಅನ್ಕೊಂಡಿದ್ದೀನಿ ಅಂತಂದ್ಬಿಟ್ಟು ಇಲ್ಲಿ ಚೈತ್ರಾ ಕುಂದಾಪುರ್ ಅವ್ರ ಹತ್ರ ಇಲ್ಲಿ ತ್ರಿವಿಕ್ರಮ್ ಅವರು ಹೇಳಿದಾರಂತೆ. ಇನ್ನು ಅವಶ್ಯಕತೆ ಇದೆಯಾ ಈಗ ಅಂತಂದ್ಬಿಟ್ಟು ಕೂಡ ಇಲ್ಲಿ ಚೈತ್ರಾ ಕುಂದಾಪುರ್ ಅವರು ತ್ರಿವಿಕ್ರಮ್ ಅವ್ರನ್ನ ಪ್ರಶ್ನೆ ಕೂಡ ಮಾಡಿದ್ರಂತೆ. ಆಗ ತ್ರಿವಿಕ್ರಮ್ ಅವ್ರು ಏನು ಹೇಳಿದ್ರಂತಂದ್ರೆ, ಈಗ ನಾನು ಹೇಳಿಲ್ಲ ಅಂದರೆ ಇದನ್ನು ನಾನು ಆಟಕ್ಕೋಸ್ಕರ ಬಳಸ್ಕೊಂಡೆ ಅನ್ನೋ ಮಾತುಗಳು ಬರುತ್ತೆ, ಹೀಗಾಗಿ ನಾನು ಇದನ್ನು ಹೇಳಿದ್ದೀನಿ, ಇದ್ರ ಮೇಲೆ ಅವರಿಗೆ ಬಿಟ್ಟಿದ್ದು ಅಂತ ಕೂಡ ಅವ್ರ ಹತ್ರ ಮಾತಾಡಿದ್ದೀನಿ ಅಂತ ಹೇಳಿದ್ರಂತೆ. ಆಲ್ಮೋಸ್ಟ್ ಇಲ್ಲಿ ಈ ರೀತಿ ಹೇಳಿದ್ದಾರೆ ಅಂತಂದಮೇಲೆ ಇಲ್ಲಿ ಲವ್ ಪ್ರಪೋಸಲ್ ಮಾಡಿದ್ದಾರೆ. ಇಲ್ಲಿ ಬಿಗ್ ಬಾಸ್ ಮನೆಯಿಂದ ಈಚೆ ಬಂದಮೇಲೆ ಇಬ್ಬರು ಕೂಡ ಡಿಸಿಷನ್ ತಗೊಂತಾರೆ ಅನ್ನೋ ಲೆಕ್ಕಾಚಾರ ಇದೆ. ಇನ್ನಿಲ್ಲಿ ಈ ವಿಚಾರನ ಇಲ್ಲಿ ತ್ರಿವಿಕ್ರಮ್ ಅವರು ಇಲ್ಲಿ ಚೈತ್ರಾ ಕುಂದಾಪುರ್ ಅವ್ರ ಹತ್ರ ಮಾತಾಡಿದ್ದಾರೆ. ಬಟ್ ಆದರೆ ಇಲ್ಲಿ ಎಷ್ಟು ಸರಿ ಎಷ್ಟು ತಪ್ಪು ಅಂತ ಕೂಡ ಇಲ್ಲಿ ಚೈತ್ರಾ ಕುಂದಾಪುರ್ ಅವರು ಕೇಳಿದ್ದಾರೆ ಅಂತ ಅಂದಮೇಲೆ ಇಲ್ಲಿ 100% ಆಗಿ ಇಲ್ಲಿ ಲವ್ ಮ್ಯಾಟ್ರು ಇದ್ದೇ ಇರುತ್ತೆ. ಇಲ್ಲಿ ಭವ್ಯ ಗೌಡ ಅವರು ಇದಕ್ಕಿನ್ನೂ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ಮನೆಯಿಂದ ಈಚೆ ಹೋದ್ಮೇಲೆ ನಾನು ಇಲ್ಲಿ ಈ ವಿಚಾರದ ಬಗ್ಗೆ ಹೇಳ್ತೀನಿ ಅಂತ ಕೂಡ ಇಲ್ಲಿ ಆಲ್ರೆಡಿ ನಾನು ಒಂದು ವಿಡಿಯೋ ಕೂಡ ಮಾಡಾಕಿದೆ. ಅದರಲ್ಲೂ ಕೂಡ ಇಲ್ಲಿ ಭವ್ಯ ಗೌಡ ಹೇಳಿರೋದು ಸ್ಪಷ್ಟವಾಗಿ ಅರ್ಥ ಆಗ್ತಿದೆ. ಇನ್ನು 2 ವಾರ ಇದೆ, 2 ವಾರ ಆದಮೇಲೆ ಮನೆಯಿಂದ ಹೋದ್ಮೇಲೆ ನಾನು ಇಲ್ಲಿ ಹೇಳ್ತೀನಿ ಅಂತ ಅಂದ್ಬಿಟ್ಟು ಭವ್ಯ ಗೌಡ ಅವರು ಹೇಳಿದ್ದಾರೆ. ಆದರೆ ಇಲ್ಲಿ ಭವ್ಯ ಗೌಡ ಅವರು ಅವ್ರ ಆಟದ ಬಗ್ಗೆ ತುಂಬಾನೇ ಇಲ್ಲಿ ಫೋಕಸ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಈ ಒಂದು ವಿಚಾರ ಇಲ್ಲಿ ನಡೆದ ಆದಮೇಲೆ ಇಲ್ಲಿ ಕಿಚ್ಚನ ಪಂಚಾಯಿತಿ ಬರುತ್ತೆ. ಇಲ್ಲಿ ಕಿಚ್ಚ ಸುದೀಪ್ ಅವರು ನೀಟಾಗಿ ಹೇಳ್ತಾರೆ, ಗೇಮ್ ಅಂತ ಬಂದಾಗ ನಿಜವಾಗ್ಲೂ ಕೂಡ ಯಾರಿಗೂ ಬಿಟ್ಕೊಡ್ಬಾರ್ದು ಅನ್ನೋ ವಿಚಾರನ ಇಲ್ಲಿ ನೀಟಾಗಿ ಇಲ್ಲಿ ಎಕ್ಸ್ಪ್ಲೈನ್ ಕೂಡ ಮಾಡ್ತಾರೆ. ಭವ್ಯ ಗೌಡ ಅವರಿಗೆ ಇಲ್ಲಿ ತಿಳಿಸಿ ಹೇಳ್ತಾರೆ, ನೀವು ಆದಷ್ಟು ತ್ರಿವಿಕ್ರಮಿಂದ ದೂರ ಇರಿ ಅನ್ನೋ ಮಾತೇ ಇಲ್ಲಿ ಹೆಚ್ಚಾಗಿ ಬರುತ್ತೆ. ಏನಕ್ಕೆ ಅಂತಂದರೆ ಮತ್ತೆ ಈ ವಿಚಾರನ ಹೋಗಿ ತ್ರಿವಿಕ್ರಮ್ ಅವ್ರ ಡಿಸ್ಕಸ್ ಮಾಡ್ತಾ ಕೂರಬೇಡಿ ಅಂತಂದ್ಬಿಟ್ಟು ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಒಂದು ಎಚ್ಚರಿಕೆಯ ಗಂಟೆ ಕೊಟ್ಟಿದ್ದಾರೆ. ಈ ಒಂದು ವಿಚಾರ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಇಲ್ಲಿ ಭವ್ಯ ಗೌಡ ಅವರು ಆಟನ ಆಡ್ತಿದ್ದಾರೆ. ಆಲ್ಮೋಸ್ಟ್ ನೀವು ನೋಡ್ಬೋದು ಇಲ್ಲಿ ಏನೊಂದು ಆಟ ಇದೆ ಆ ಗೇಮ್ನಲ್ಲಿ ತುಂಬ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ ಭವ್ಯ ಗೌಡ ಅವರು. ಇಲ್ಲಿ ತ್ರಿವಿಕ್ರಮ್ ಅವರು ಕೂಡ ಅಷ್ಟೇ ಮೊದಲು ನೋಡಿದಾಗ ಇಲ್ಲಿ ತ್ರಿವಿಕ್ರಮ್ ಅವರು ಮೋಕ್ಷಿತ್ ಅವ್ರ ಹಿಂದೆ ಬಿದ್ದಿದ್ದಾರೆ ಅಂತ ಅಂದ್ಬಿಟ್ಟು ಅನಿಸಿತ್ತು. ಬಟ್ ಆದರೆ ಇಲ್ಲಿ ಭವ್ಯ ಗೌಡ ಅವರಿಗೆ ಪ್ರಪೋಸ್ ಮಾಡಿದ್ದಾರೆ ಅಂತ ಅಂದರೆ ಇಲ್ಲಿ 100% ಆಗಿ ಇಲ್ಲಿ ಮೋಕ್ಷಿತ್ ಅವ್ರನ್ನ ಇಲ್ಲಿ ಅವ್ರೇನು ಇಷ್ಟಪಡ್ತಿಲ್ಲ. ಬಟ್ ಆದರೆ ಭವ್ಯ ಗೌಡ ಅವ್ರನ್ನ ಇಷ್ಟಪಡ್ತಾ ಇದ್ದಾರೆ ಅಂತ ಅನ್ನೋದು ಇಲ್ಲಿ ಕನ್ಫರ್ಮ್ ಕೂಡ ಆಗ್ತಿದೆ. ಯಾಕಂತಂದರೆ ಚೈತ್ರಾ ಕುಂದಾಪುರ್ ಅವರು ಹೇಳಿರೋ ಪ್ರಕಾರ ಇಲ್ಲಿ ನಾನು ಭವ್ಯ ಗೌಡ ಅವ್ರ ಜೊತೆ ಮಾತಾಡಿದೆ, ಈ ಒಂದು ವಿಚಾರದ ಬಗ್ಗೆ ಇಲ್ಲಿ ಅವ್ರ ಮುಂದೆ ಪ್ರಪೋಸಲ್ ಕೂಡ ಇಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಚೈತ್ರಾ ಕುಂದಾಪುರ್ ಅವ್ರ ಹತ್ರ ಇಲ್ಲಿ ತ್ರಿವಿಕ್ರಮ್ ಅವರು ಕೂಡ ಹೇಳಿದ್ದಾರೆ. ಸೊ ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನನ್ಸುತ್ತೆ? ಇಲ್ಲಿ ತ್ರಿವಿಕ್ರಮ್ ಅವರು ನಿಜವಾಗ್ಲೂ ಕೂಡ ಚೈತ್ರಾ ಕುಂದಾಪುರ್ ಅವ್ರ ಹತ್ರ ಹೋಗ್ಬಿಟ್ಟು ಮಾತಾಡಿದ್ರೆ ನಾನು ಭವ್ಯಾಗೆ ಈ ರೀತಿ ಮಾತಾಡಿದೆ ಅಂತ ಅಂದ್ಬಿಟ್ಟು ಹೇಳಿರ್ತಾರೆ ಅಂತ ಅಂದ್ಬಿಟ್ಟು ನಿಮಗೆ ಅನ್ಸುತ್ತಾ? ಇಲ್ಲಿ ಚೈತ್ರಾ ಕುಂದಾಪುರ್ ಅವರು ಈ ರೀತಿ ಮಾಡೋದು ಎಷ್ಟು ಸರಿ ಅಥವಾ ತಪ್ಪು ಅಂತ ಅಂದ್ಬಿಟ್ಟು ಇಲ್ಲಿ ಚೈತ್ರಾ ಕುಂದಾಪುರ್ ಅವರು ತ್ರಿವಿಕ್ರಮ್ ಅವ್ರಿಗೆ ಕೇಳಿರ್ತಾರ. ಒಂದು ವೇಳೆ ಇಲ್ಲಿ ತ್ರಿವಿಕ್ರಮ್ ಅವರು ನಿಜವಾಗ್ಲೂ ಭವ್ಯ ಗೌಡ ಅವರಿಗೆ ಪ್ರಪೋಸ್ ಮಾಡಿದಾರ ಅಂತ ನಿಮಗೆ ಅನ್ಸುತ್ತಾ? ಇಲ್ಲ ಅಂತಂದ್ರೆ ಮೋಕ್ಷಿತಾನ ಇಷ್ಟಪಡ್ತಿದಾರ ಅಂದ್ಬಿಟ್ಟು ನಿಮಗೆ ಅನ್ಸುತ್ತಾ? ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನು ಅನಿಸಿಕೆ ಮತ್ತು ಅಭಿಪ್ರಾಯ ಇದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.